ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ದೇಶದಾದ್ಯಂತ LPG ಗ್ಯಾಸ್ಗಳ ಅಭಾವ ಉಂಟಾಗಿದೆ. ಅದರ ಬಿಸಿ ರಾಜ್ಯಕ್ಕೂ ತಟ್ಟಿದೆ. ಬೆಂಗಳೂರಿನಲ್ಲಿ LPG ಕೊರತೆಯಿಂದಾಗಿ ಹಲವಾರು ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಯಿತು. ಇನ್ನು ಕೆಲವೊಂದು ಕಡೆ ಆಹಾರದ ದರವನ್ನು ಜಾಸ್ತಿ ಮಾಡಿದ್ದಾರೆ. ಇನ್ನೊಂದು ಕೆಲವೊಂದು ಮೆನ್ಯೂ ಐಟಮ್ಸ್ಗಳನ್ನು ಕಟ್ ಮಾಡಿದ್ದಾರೆ. ಸೊ ಸದ್ಯ ಕಳೆದ ಒಂದು ವಾರಗಳಿಂದ ಈ LPG ಸಮಸ್ಯೆಗಳು ಎದುರಾಗ್ತವೆ. ಸದ್ಯದ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಬೆಂಗಳೂರು ಕೇವಲ IT-BT ಮಾತ್ರವಲ್ಲ, ಅದೊಂದು ಬೃಹತ್ ಫುಡ್ ಹಬ್ ಕೂಡ ಹೌದು. ಆದರೆ ಸಿಲಿಕಾನ್ ಸಿಟಿಯ ರುಚಿಕರ ಅಡುಗೆ ಮನೆಗಳಿಗೆ ಈಗ ಗ್ಯಾಸ್ ಗ್ರಹಣ ಹಿಡಿದಿದೆ. ಕಳೆದ ಒಂದು ವಾರದಿಂದ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದ್ದು, ನಗರದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಕೆಫೆಗಳು ಅಕ್ಷರಶಃ ಅತಂತ್ರ ಸ್ಥಿತಿಯಲ್ಲಿವೆ. ಪಶ್ಚಿಮ ಏಷ್ಯಾದ ಯುದ್ಧದ ಕಾರ್ಮೋಡ ಹಾಗೂ ಪೂರೈಕೆಯಲ್ಲಿನ ತಾಂತ್ರಿಕ ದೋಷಗಳು ಹೋಟೆಲ್ ಉದ್ಯಮವನ್ನು ಹೈರಾಣಾಗಿಸಿದೆ. ಗ್ಯಾಸ್ ಇಲ್ಲದೆ ಹೋಟೆಲ್ ಉದ್ಯಮ ಹೇಗೆ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಳ್ಳುತ್ತಿದೆ ಮತ್ತು ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ಎಂಬ ಬಗೆಗಿನ ದ ಫೆಡರಲ್ ಕರ್ನಾಟಕದ ವಿಶೇಷ ವರದಿ ಇಲ್ಲಿದೆ. ಹೋಟೆಲ್ಗಳಿಗೆ ಗ್ಯಾಸ್ ಕಾಯ್ದಿರಿಸಿ 16 ದಿನಗಳು ಕಳೆದರೂ ಸಿಲಿಂಡರ್ಗಳು ಪೂರೈಕೆಯಾಗುತ್ತಿಲ್ಲ. ಈ ಅನಿರೀಕ್ಷಿತ ಬಿಕ್ಕಟ್ಟಿನಿಂದಾಗಿ ಹೋಟೆಲ್ ಮಾಲೀಕರು ಅನಿವಾರ್ಯವಾಗಿ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದ್ದಾರೆ. ನಗರದ ಪ್ರಸಿದ್ಧ ಕೆಫೆ ಗ್ರೀನ್ ಥಿಯರಿ, ಪ್ರಾಕ್ಟಿಕಲ್ ಸೋಬಾರ್ ಮತ್ತು ಕ್ಲಾರ್ಕ್ ಕಿಚನ್ ಮಾಲೀಕರಾದ ವಿಕಾಸ್ ಪಾರಿಕ್ ಅವರು ತಮ್ಮ ವ್ಯವಹಾರದ ಮೇಲಾಗಿರುವ ಗಂಭೀರ ಪರಿಣಾಮಗಳನ್ನು ಬಿಚ್ಚಿಟ್ಟಿದ್ದಾರೆ. It has definitely affected, and not only me, every restaurant. Obviously, we are adapted. We have shifted 70% of menu to induction, and anyway, few other items were steamed or baked or something. But still, the dependency on LPG has always been there. What has happened is the cooking speed has decreased because of you're not used to working with induction, and also our restaurants and bars, most of the places are now adapted to the electric. Yeah, that also the load also is not able to take half the time. Not all the restaurant has that thing, so it definitely affected. So our menu is only 75% there. 25% of the menu which is very dependent on LPG, we are not having that temporarily. We have been told that it will be fixed in the next 1-2 days, so let's see. ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸಲು ಅವರು ಮೆನುವಿನ 70% ಭಾಗವನ್ನು ಅವರು ಇಂಡಕ್ಷನ್ ಒಲೆಗಳಿಗೆ ಬದಲಾಯಿಸಿದ್ದಾರೆ. ಗ್ಯಾಸ್ ಉಳಿಸುವ ನಿಟ್ಟಿನಲ್ಲಿ ಹಬೆಯಲ್ಲಿ ಬೇಯಿಸಿದ ಪದಾರ್ಥಗಳು, ಸಲಾಡ್ಗಳು ಮತ್ತು ಸುಲಭವಾಗಿ ತಯಾರಿಸಬಹುದಾದ ತಿನಿಸುಗಳಿಗೆ ಮಾತ್ರ ಮೆನುವಿನಲ್ಲಿ ಆದ್ಯತೆ ನೀಡಲಾಗುತ್ತಿದೆ. ಇದು ಕೇವಲ ನನ್ನ ಮೇಲಲ್ಲ, ಇಡೀ ರೆಸ್ಟೋರೆಂಟ್ ಉದ್ಯಮದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ನಾವು ಇಂಡಕ್ಷನ್ ಬಳಕೆಗೆ ಹೊಂದಿಕೊಳ್ಳುತ್ತಿದ್ದೇವೆ, ಆದರೆ ನಮ್ಮ ಸಿಬ್ಬಂದಿಗೆ ಇದರಲ್ಲಿ ಕೆಲಸ ಮಾಡಿ ಅಭ್ಯಾಸವಿಲ್ಲದ ಕಾರಣ ಅಡುಗೆಯ ವೇಗ ಗಣನೀಯವಾಗಿ ಕಡಿಮೆಯಾಗಿದೆ. ಎಲೆಕ್ಟ್ರಿಕ್ ಲೋಡ್ ಕೂಡ ಹೆಚ್ಚಿನ ಒತ್ತಡವನ್ನು ತಡೆದುಕೊಳ್ಳುತ್ತಿಲ್ಲ. ಹಾಗಾಗಿ LPG ಮೇಲೆ ಅತಿಯಾದ ಅವಲಂಬಿತವಾಗಿರುವ 25% ಮೆನುವನ್ನು ನಾವು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ ಎನ್ನುತ್ತಾರೆ. ಒಂದೆಡೆ ಅಧಿಕೃತವಾಗಿ ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡುತ್ತಿದ್ದರೆ, ಮತ್ತೊಂದೆಡೆ ಕಾಳಸಂತೆಯಲ್ಲಿ LPG ಮಾರಾಟ ಎಗ್ಗಿಲ್ಲದೆ ಸಾಗುತ್ತಿದೆ. ಹೌದು, ಏನಿಲ್ಲ ಮೇಡಮ್, ಎಲ್ಲ ಗ್ಯಾಸ್ ಒಂದು ಡಬಲ್ ಕೇಳ್ತಾ ಇದ್ದಾರೆ. 3600. ಮಾಮೂಲಿಯಾಗಿ ಎಷ್ಟು ಇರುತ್ತೆ? ಮಾಮೂಲಿ 2100 ರೂಪಾಯಿ ಸಿಗ್ತಿತ್ತು, ಈಗ 3600 ಆಗಿದೆ. ಬುಕ್ ಮಾಡಿದ್ದೀರಾ ಏನಾದರೂ? ನಮ್ದು ಯಾವುದು ಬುಕ್ ಇಲ್ಲ ಮೇಡಮ್, ನಮ್ದು ಹೋಟ್ಲದ್ದು ಯಾವುದೋ ಬುಕ್ ಬರಲ್ಲ. ನಾವು ಫೋನ್ ಮಾಡಿದ್ರೆ ತೊಂದರೆ ಆಗ್ತಿದ್ರು. ಈಗ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ, ಈಗ ಏನು ಅಂತ ಹೇಳೋದು ಇಲ್ಲ. ಮತ್ತೆ ಈಗ ಐಟಮ್ ಮಾಡೋದೆಲ್ಲ ಅರ್ಧ ಐಟಮ್ ಮಾಡ್ತಾ ಇದ್ದೀವಿ. ಸ್ಟಾಕ್ ಯಾವುದೂ ಇಲ್ಲ ಮೇಡಮ್. ಒಂದು ವಾಣಿಜ್ಯ ಸಿಲಿಂಡರ್ಗೆ 5,000 to 7,000 ರೂಪಾಯಿವರೆಗೆ ಅಕ್ರಮವಾಗಿ ಮಾರಿ ಹಣ ಪೀಕಲಾಗುತ್ತದೆ ಎಂಬ ಆಘಾತಕಾರಿ ವಿಚಾರವನ್ನು ಹೋಟೆಲ್ ಉದ್ಯಮಿಗಳು ತೆರೆದಿಟ್ಟಿದ್ದಾರೆ. ಇಷ್ಟೊಂದು ಭಾರಿ ಮೊತ್ತ ನೀಡಿ ಗ್ಯಾಸ್ ಖರೀದಿಸಿ ವ್ಯಾಪಾರ ಮಾಡುವುದು ಅಸಾಧ್ಯದ ಮಾತಾಗಿದೆ. ಇದರ ಜೊತೆಗೆ ಕಚ್ಚಾ ವಸ್ತುಗಳ ಪೂರೈಕೆದಾರರು ಸಹ ತಮ್ಮ ಬೆಲೆಯನ್ನು ಹೆಚ್ಚಿಸಿದ್ದು, ಇದು ನೇರವಾಗಿ ರೆಸ್ಟೋರೆಂಟ್ಗಳ ನಿರ್ವಹಣಾ ವೆಚ್ಚದ ಮೇಲೆ ತೀವ್ರ ಹೊಡೆತ ನೀಡುತ್ತಿದೆ. ಲಘು ಉಪಹಾರ ಹಾಗೂ ಕೆಫೆ ಮಾದರಿಯ ತಿನಿಸುಗಳನ್ನು ಇಂಡಕ್ಷನ್ಗಳ ಮೂಲಕ ಹೇಗೋ ನಿಭಾಯಿಸಬಹುದು. ಆದರೆ ಅನ್ನ, ಗ್ರೇವಿ, ಬಿರಿಯಾನಿಯಂತಹ ಭಾರೀ ಅಡುಗೆಯನ್ನು ನಂಬಿಕೊಂಡಿರುವ ಹೋಟೆಲ್ಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇದೇ ಕಾರಣಕ್ಕೆ ವಿಕಾಸ್ ಅವರ ಒಡೆತನದ ಕ್ಲಾರ್ಕ್ ಕಿಚನ್ನಲ್ಲಿ ಅಡುಗೆ ವಿಧಾನವನ್ನು ಬದಲಾಯಿಸಿ ಸೀಮಿತ ಮೆನುವನ್ನು ಮಾತ್ರ ನೀಡಲಾಗುತ್ತಿದೆ. ಇನ್ನು ನಗರದ ಕೆಲವು ಹೋಟೆಲ್ ಮಾಲೀಕರು ಗ್ಯಾಸ್ ಕೊರತೆಯನ್ನು ನೀಗಿಸಲು ಹಿಂದಿನ ಕಾಲದಂತೆ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ.
10 ದಿನಗಳಿಂದಲೂ ಸೌದೆ ಒಲೆಯಲ್ಲೇ ಅಡುಗೆ ಮಾಡುತ್ತಿರುವ ಹಲವರು ಸದ್ಯಕ್ಕೆ ಮೆನು ದರ ಏರಿಸಿಲ್ಲವಾದರೂ ಮುಂದಿನ ದಿನಗಳ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಮೇಡಮ್ ಆಲೇ ಒಂದು 13-14 ದಿನದಿಂದ ಪ್ರಾಬ್ಲಮ್ ಇತ್ತು. ನಾವು ಇವಾಗ ಸಿಲಿಂಡರ್ ಆರ್ಡರ್ ಮಾಡಿ 8 ದಿನ ಆಗಿದೆ. ಇವತ್ತು 9 ದಿನಕ್ಕೆ ಬಂದಿದೆ. 9 ದಿನದಿಂದ ನಾವು ಸೌದೆಯಲ್ಲಿ ಮತ್ತು ಇದರಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಇಲ್ಲಿ ಲೈವಲ್ಲಿ ಮಾತ್ರ ಒಂದೊಂದು ಸಿಲಿಂಡರ್ ಯೂಸ್ ಮಾಡ್ತಾಯಿದ್ದೀವಿ. ಭಾಳ ಪ್ರಾಬ್ಲಮ್ ಆಗಿದೆ. ಡಬಲ್ ರೇಟ್ ಆಗಿ ಮಾಡೋದು ಆ ಥರ ಫುಡ್ಡಲ್ಲಿ ನಾವೇನು ಕಟ್ ಮಾಡಿಲ್ಲ, ರೈಟು ಏನು ಜಾಸ್ತಿ ಮಾಡಿಲ್ಲ, ಬೇರೆ ಎಲ್ಲ ಜಾಸ್ತಿ ಮಾಡಿದ್ದಾರೆ. ನಾವು ಚಟ್ನಿ ಸಾಂಬಾರು ಪ್ರತಿಯೊಂದು ಕೊಡ್ತಾಯಿದ್ದೀವಿ. ಯಾರಿಗೂ ಕಸ್ಟಮರಿಗೆ ಕಟ್ ಮಾಡಿಲ್ಲ. ಇನ್ನೂವರೆಗೂ ಕಸ್ಟಮರಿಂದಲೂ ನಾವೇನು ಅವ್ರನ್ನ ರಿಕ್ವೆಸ್ಟ್ ಏನು ಇದ್ದಿಟ್ಟಿಲ್ಲ ಅವ್ರ ಹತ್ರ. ಸೊ ಇವಾಗ ತಕ್ಕ ಮಟ್ಟಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಪ್ರಾಬ್ಲಮ್ ಇವಾಗ ಬಂದಿದೆ, ಪರವಾಗಿಲ್ಲ. ಒಂದು 5 ದಿನ ಹೋಟ್ಲು ನಡೆಸ್ಬೋದು. ಮತ್ತೆ 5 ದಿನ ಬರಲಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು. ಇಲ್ಲ, ಇವಾಗ ಸದ್ಯಕ್ಕೆ ಯಾವುದೇ ಥರ ಎಫೆಕ್ಟ್ ಏನಿಲ್ಲ. ನಾವು ನಾರ್ಮಲ್ ಆ್ಯಸ್ ಯೂಶುವಲ್ ಬಿಸ್ನೆಸ್ ಹೆಂಗೆ ಮಾಡ್ತಾಯಿದ್ದೀವಿ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಷ್ಟು ಯೂಸಸ್ ಇದೆ LPG ಗ್ಯಾಸ್ ಇದು ಬೇಕರಿಗೆ? ನಮಗೆ ಪರ್ ಡೇ 2 ಸಿಲಿಂಡರ್ಸು ಇಲ್ಲ 1.5 ಸಿಲಿಂಡರ್ಸ್ ಆ ಥರ ಯೂಸ್ ಪರ್ ಡೇ. ಮಾಡ್ತೀವಿ. ಬಟ್ ಆದರೂ ನಿಮ್ಗೆ ಏನು ಪ್ರಾಬ್ಲಮ್ ಬಂದಿಲ್ಲ? ಇಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನೀವೇನಾದರೂ ಕೆಲವೊಂದು ಡಿಶಸ್ಸನ್ನು ಮಾಡೋದು ಬಿಟ್ಟಿದ್ದು ಆ ಥರ ಏನು ಪ್ರಾಬ್ಲಮ್ ಆ ಥರ ಏನಾದರೂ ಇಲ್ಲ, ಸದ್ಯಕ್ಕೆ ಯಾವುದೂ ಆ ಥರ ಏನೂ ಸ್ಟಾಪ್ ಮಾಡಿಲ್ಲ. ನಮ್ಮ ಯಾವುದು ಬಿಸ್ನೆಸ್ ಕಟ್ ಮಾಡಿಲ್ಲ? ಇಲ್ಲ, ಯಾವುದು ಕಟ್ ಆಫ್ ಮಾಡಿಲ್ಲ. ನಮ್ಮದು ಬಿಸ್ನೆಸ್ ಆ್ಯಸ್ ಯೂಶುವಲ್ ಹೆಂಗೆ ನಡೀಬೇಕು ಆ ಥರ ನಡೀತಾ ಇದೆ. ಗ್ಯಾಸ್ ಪೂರೈಕೆಯಲ್ಲಿನ ಈ ಬಿಕ್ಕಟ್ಟು ಎಲ್ಲ ಹೋಟೆಲ್ಗಳಿಗೆ ಒಂದೇ ರೀತಿ ತಟ್ಟಿಲ್ಲ. ಕೆಲವು ಕೆಫೆಗಳಿಗೆ ಸದ್ಯಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲವಾದರೂ ಬಹುಪಾಲು ಹೋಟೆಲ್ಗಳು ಆತಂಕದಲ್ಲಿಯೇ ದಿನದೂಡುತ್ತಿವೆ. ಈಗಾಗಲೇ ನಷ್ಟ ತಾಳಲಾರದೆ ಹಲವು ರೆಸ್ಟೋರೆಂಟ್ಗಳು ಬಾಗಿಲು ಮುಚ್ಚುವ ಹಂತಕ್ಕೆ ತಲುಪಿವೆ. ಶೀಘ್ರದಲ್ಲಿಯೇ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ ಸಹಜ ಸ್ಥಿತಿಗೆ ಮರಳದಿದ್ದರೆ ಬೆಂಗಳೂರಿನ ಹೋಟೆಲ್ ಮಾರುಕಟ್ಟೆ ಸಂಪೂರ್ಣವಾಗಿ ಇಂಡಕ್ಷನ್ ಅಥವಾ ಸೌದೆ ಒಲೆಗಳತ್ತ ಮುಖ ಮಾಡುವುದು ನಿಶ್ಚಿತ. ಇದರ ನೇರ ಪರಿಣಾಮ ಗ್ರಾಹಕರ ಜೇಬಿನ ಮೇಲಾಗಲಿದ್ದು ಹೋಟೆಲ್ ಊಟದ ದರ ಶೀಘ್ರದಲ್ಲೇ ದುಬಾರಿಯಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ರಾಜ್ಯದಲ್ಲಿ ಉಂಟಾಗಿರುವ LPG ಗ್ಯಾಸ್ ಅಭಾವದಿಂದಾಗಿ ಇನ್ನೂ ಕೂಡ ಕೆಲವೊಂದು ರೆಸ್ಟೋರೆಂಟ್ ಮಾಲೀಕರು, ಕೆಲವೊಂದು ಕೆಫೆ ಮಾಲೀಕರು ಇನ್ನೂ ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕೆಲವೊಬ್ಬರು 1 ವಾರದಿಂದ ಬುಕ್ ಮಾಡಿದರೂ ಕೂಡ ಗ್ಯಾಸ್ ಬಂದಿಲ್ಲ ಅಂತ ಹೇಳಿದರೆ, ಇನ್ನು ಕೆಲವರು ಗ್ಯಾಸ್ ಬುಕ್ ಮಾಡಿ 10 ದಿನಗಳ ನಂತರ ಬಂದಿದೆ, ಇಷ್ಟು ತನಕ ನಾವು ಸೌದೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಇನ್ನು ಕೆಲವರು LPG ಕೊರತೆ ಹೀಗೆ ಮುಂದುವರಿದರೆ ನಾವು ಮುಂದಿನ ದಿನಗಳಲ್ಲಿ ಹೋಟೆಲ್ಗಳನ್ನು ಬಂದ್ ಮಾಡಬೇಕು, ಇಲ್ಲಾಂದರೆ ಪ್ರೈಸ್ಗಳನ್ನು ಜಾಸ್ತಿ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ LPG ಗ್ಯಾಸ್ ಅಭಾವ ಮುಂದುವರಿಯುತ್ತದಾ ಇಲ್ಲ ಇದಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ದೊರೆಯುತ್ತದೆ ಎಂಬುದನ್ನು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪೆರ್ಣೆಕಿಲ, ದ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.